ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿ ಮುದ್ದು ವ್ಲಾಗ್ಸ್. ಏನು ಗೊತ್ತಾ, ಇವತ್ತು ನಾವು ಮಜ್ಜಿಗೆ ಮೆಣಸಿನ್ಕಾಯಿನ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ. ನಮ್ಮಮ್ಮ ಮೆಣಸಿನ್ಕಾಯಿನೆಲ್ಲ ನೀಟಾಗಿ ತೊಳ್ಕೊಂಡು ನೀರೆಲ್ಲ ಒರೆಸ್ಕೊಂಡು ಇಟ್ಕೊಂಡಿದ್ದಾರೆ. ಅದಕ್ಕೆ ಮಜ್ಜಿಗೆ ಹಾಕಿದ್ರೆ ಮಜ್ಜಿಗೆ ಎಲ್ಲ ಒಳಗಡೆ ಮೆಣಸಿನ್ಕಾಯಿ ಒಳಗಡೆ ಹೋಗಲಿ ಅಂತ ಹೇಳಿ ಮೆಣಸಿನ್ಕಾಯಿಗೆ ಚಿಕ್ಕ ಚಿಕ್ಕದು ಚುಚ್ಚಿ ಹೋಲ್ನ ಮಾಡ್ಕೊತಾ ಇದ್ದಾರೆ. ನೋಡಿ, ಆ ಗ್ಯಾಪಲ್ಲೂ ನಮ್ಮ ಪರಿ ಆ ಕಡೆ ಸೈಡಲ್ಲಿ ಹೋಗಿ ಮಲಗಬೇಕು. ಹೇಗೆ ಒದ್ದಾಡ್ತಿದ್ದಾಳೆ ಅಂತ. ಜಾಗ ಬಿಡಮ್ಮ ಅವಳಿಗೆ ಪಾಪ. ಇವಾಗ ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಅವಳು ಅಲ್ಲಿ ಸ್ವಲ್ಪ ತಣ್ಣಗಿರುತ್ತೆ ಅನ್ನೋದಕ್ಕೋಸ್ಕರ ಹೋಗಿ ಆ ಮೂಲೆಯಲ್ಲಿ ಮಲ್ಕೊತಾಳೆ. ಇವಾಗ ಮೆಣಸಿನ್ಕಾಯಿನೆಲ್ಲ ಚುಚ್ಚಿ ತೂತ್ ಮಾಡ್ಕೊಂಡಿದ್ದಾಯಿತು. ಹೇಗೆ ಅದನ್ನು ಮಜ್ಜಿಗೆಯಲ್ಲಿ ನೆನೆಸ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ, ಮಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಲ್ರೆಡಿ. ಮತ್ತು ಚುಚ್ಚಿ ಹೋಲ್ ಮಾಡ್ಕೊಂಡಿದ್ರಲ್ಲ ಮೆಣಸಿನ್ಕಾಯಿ, ಅದು ಕೂಡ ನೋಡಿ ಹೀಗಿದೆ. ಮತ್ತು ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ, ತಂಪಾಗಿರಲಿ ಅಂತ ಸ್ವಲ್ಪ ಮೆಂತ್ಯ ಕಾಳು, ಜೀರಿಗೆ ಎರಡನ್ನೂ ಪೌಡ್ರು ಮಾಡ್ಕೊಂಡು ಇಟ್ಕೊಂಡಿದ್ರು. ನೋಡಿ, ಮಜ್ಜಿಗೆಯಲ್ಲಿ ನೆನೆಸ್ತಾ ಇದ್ದಾರೆ. ಎಲ್ಲನೂ ನೀಟಾಗಿ ಹಾಕ್ಕೊಂಡು ನೆನೆಸ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ನೆನೆಸಿಟ್ಬಿಟ್ಟು, ಇದು ಮತ್ತು ರುಬ್ಕೊಂಡಿರೋ ಮೆಂತೆ ಜೀರಿಗೆ ಪುಡಿ ಎಲ್ಲ ಇದೆ ಅಲ್ವಾ, ಮತ್ತು ಉಪ್ಪು ಎಲ್ಲನೂ ಸೇರಿಸಿ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಮಿಶ್ರಣನೂ ಸೇರಿಸಿ ಹಾಕಿ ಇದನ್ನು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಮತ್ತೆ ಬಿಸಿಲಲ್ಲಿ ಹಾಕಿ, ಮತ್ತೆ ಸಂಜೆ ಬಿಸಿಲಿಂದ ತೊಗೊಬಂದಮೇಲೆ ಮತ್ತೆ ಮಜ್ಜಿಗೆಲೆ ನೆನೆಸ್ಬೇಕಂತೆ. ಮತ್ತು ನಾಳೆ ಬೆಳಗ್ಗೆ ಮತ್ತೆ ಬಿಸಿಲಲ್ಲಿ ಹಾಕಬೇಕಂತೆ. ಇದೇ ಥರ 3 ಡೇಸ್ ಮಾಡಬೇಕಂತೆ. ಆ 3 ಡೇಸದು ಹೇಗಿರುತ್ತೆ, ಹೇಗದು ಚೇಂಜ್ ಆಗುತ್ತೆ ಒಣಗಿದ ಮೇಲೆ ಅನ್ನೋದನ್ನೆಲ್ಲ ನಾನು ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಮೊಸರಲ್ಲಿ ನೆನೆಸ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಖಾರ ಇರಲ್ವಾ ಅಂತ ಕೇಳ್ತಾ ಇದ್ದೆ ನಮ್ಮಮ್ಮಗೆ. ಇಲ್ಲ, ಮಜ್ಜಿಗೆ ಮತ್ತು ಉಪ್ಪಲ್ಲೆಲ್ಲ ನೆನೆಸಿರ್ತೀವಲ್ಲ ಮತ್ತು ಎಣ್ಣೆಲಿ ಕರಿತೀವಲ್ಲ, ಖಾರ ಬರಲ್ಲ, ತಿಂದು ನೋಡೋ ಅಂತೆ ಇರು, ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ರು. ನೋಡಿ, ಇವಾಗ ನೆನೆಸಿಡ್ತಾ ಇದ್ದಾರೆ. ನೆನೆಸಿ ಇಟ್ಟಿದ್ವಲ್ಲ ಅದನ್ನೆಲ್ಲ ಇವಾಗ ನಾವು ತೊಗೊಬಂದು ಬಿಸಿಲಲ್ಲಿ ಹಾಕ್ತಾಯಿದ್ದೀವಿ. ಮಜ್ಜಿಗೆ ಎಲ್ಲ ನೀಟಾಗಿ ಸೋರಿಸ್ಬಿಟ್ಟು ತೊಗೊಬಂದು ಬಿಸಿಲಲ್ಲಿ ಹಾಕಬೇಕು. ನೋಡಿ, ನಾವು ತೂತು ಮಾಡಿದ್ವಲ್ವ ಮೆಣಸಿನ್ಕಾಯಿ ಒಳಗಡೆ ಮಜ್ಜಿಗೆ ಎಲ್ಲ ನೀಟಾಗಿ ಹಿಡೀಲಿ ಅಂತ. ಅದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಜ್ಜಿಗೆ ಎಲ್ಲ ಮೆಣಸಿನ್ಕಾಯಿಗೆ ಹಿಡಿದಿದೆ ಅಂತ. ನೋಡಿ, ನಮ್ಮಮ್ಮ ಒಣಗಾಕ್ತಾ ಇದ್ದಾರೆ. ನೋಡಿ, ಒಣಗಾಕಿದ್ದಾಯಿತು. ಮೆಣಸಿನ್ಕಾಯಿ ಮಜ್ಜಿಗೆನೆಲ್ಲ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಲ್ವಾ, ತುಂಬ ಚೆನ್ನಾಗಿ ಹೀರ್ಕೊಂಡಿದೆ. ನೋಡಿ, ಒಣಗಾಕ್ಬಿಟ್ಟು ಹೋಗಿದ್ವಿ. ಮತ್ತು ನೋಡಿ, ಸಂಜೆ ಬರೋಷ್ಟೊತ್ತಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಇಷ್ಟು ಒಣಗಿತ್ತು. ಮತ್ತು ಅದನ್ನು ಅಮ್ಮ ಎತ್ಕೊಂಬ, ನಾನು ಮತ್ತೆ ಮಜ್ಜಿಗೆಯಲ್ಲಿ ನೆನೆಸಿಡ್ತೀನಿ ಅಂತ ಹೇಳಿದರು. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಲ್ವಾ. ಒಂದೇ ದಿನಕ್ಕೆ ಇಷ್ಟು ಒಣಗಿದೆ. ಇನ್ನು 2 ದಿನ ಒಣಗಾಕ್ಬೇಕಂತೆ. ಇನ್ನೂ ಏನೇನು ಚೇಂಜಸ್ ಆಗುತ್ತೋ ಗೊತ್ತಿಲ್ಲ, ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ, ನಾನು ತೊಗೊಬಂದು ಕೊಟ್ಟೆ. ಮತ್ತೆ ಮಜ್ಜಿಗೆಯಲ್ಲಿ ನೆನೆಸಿಡ್ತಿದ್ದಾರೆ. ಮತ್ತೆ ನಾಳೆ ಬೆಳಿಗ್ಗೆ ಇದನ್ನು ಮತ್ತೆ ಒಣಗಾಕ್ಬೇಕಂತೆ. 3 ಡೇಸ್ ಅದೇ ಥರ ಮಾಡಬೇಕಂತೆ. ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ 3 ಡೇಸ್ ಅದೇ ಥರ ಮಾಡಬೇಕಂತೆ. ಮತ್ತು ಇಫ್ ಇನ್ ಕೇಸ್ ನೀವು ಸ್ಟೋರ್ ಮಾಡಿ ಇಟ್ಕೊತೀನಿ ಹಾಳಾಗಬಾರ್ದು ಅನ್ನೋದಾದರೆ 9 ದಿನ, 6ರಿಂದ 9 ದಿನದವರೆಗೂ ನೀಟಾಗಿ ಒಣಗಿಸ್ಕೊಂಡು ಒಂದು ಕವರಲ್ಲಿ ಗಾಳಿ ಆಡದಿರೋ ಥರ ಸ್ಟೋರ್ ಮಾಡಿ ಇಟ್ಟರೆ ಚೆನ್ನಾಗಿರುತ್ತಂತೆ. ನೋಡಿ, ಇದು 3 ಡೇಸ್ ಆದಮೇಲೆ 4ನೇ ದಿನ ಒಣಗಿಸ್ತಾ ಇರೋದು ನಾವು. 4ನೇ ದಿನ ಒಣಗಿದ ಮೇಲೆ ಈ ಥರ ಕಾಣಿಸ್ತಿದೆ ಮೆಣಸಿನ್ಕಾಯಿ. ಇವತ್ತು ನಮ್ಮಮ್ಮ ಎಣ್ಣೆಯಲ್ಲಿ ಕರ್ಕೊಡ್ತೀನಿ ಅಂತ ಹೇಳಿದರು ಮೆಣಸಿನ್ಕಾಯಿನ. ನೋಡೋಣ ಎಷ್ಟು ಟೇಸ್ಟಿಯಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ನಮ್ಮಮ್ಮ ಎಣ್ಣೆಲಿ ಕರೆದ ಮೇಲೆ ಟೇಸ್ಟ್ ಹೇಗಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಹಾಗೆ ಮಧ್ಯಾಹ್ನ ಅಂಗಡಿಗೆ ಐಟಮ್ ತರಬೇಕಿತ್ತು. ಐಟಮ್ ತೊಗೊಬರೋಣ ಅಂತ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ರೋಡಲ್ಲಿ ನಾವು ನಾಗಪ್ಪನ್ನ ಮೀಟ್ ಮಾಡಿದ್ವಿ. ಇವಾಗ ಎಲ್ಲ ಕಡೆ ಬಿಸಿಲು ಟೈಮಿಗೆ ಹಾವೆಲ್ಲ ಆಚೆ ಬರ್ತವೆ. ದಯವಿಟ್ಟು ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಮಕ್ಕಳನ್ನೆಲ್ಲ ಬಿಸಿಲಲ್ಲಿ ಆಚೆ ಬಿಡಬೇಡಿ, ಯಾಕಂದರೆ ಇವಾಗ ಹಾವುಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಹಾಗೆ ಈವ್ನಿಂಗು ನಮ್ಮ ಯಜಮಾನ್ರು ಏನಾದರೂ ಸ್ಪೈಸಿಯಾಗಿ ತಿನ್ಬೇಕು ಅನಿಸ್ತಿದೆ, ಏನಾದರೂ ತಿನ್ನೋಕೆ ಹೋಗೋಣ ಅಂತ ಹೇಳಿ ಗೋಬಿ ತಿನ್ನೋಕೆ ಕರ್ಕೊಂಬಂದರು. ನೋಡಿ, ನಾವು ಗೋಬಿ ತಿನ್ನೋಕೆ ಬಂದಿದ್ದೀವಿ. ಗೋಬಿ ತಿಂದು ಮನೆ ಕಡೆ ಹೊರಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. Thank you so much guys. Bye bye. Bye all.